ನಿವೃತ್ತ ಸೈನಿಕ ಕೃಷ್ಣ ದ್ಯಾವನಾಯ್ಕ ಅವರ ಅರಣ್ಯ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳಿಂದ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯು ಸಮಸ್ತ ದೇಶ ಸೇವೆ ಮಾಡುವ ಸೈನಿಕರಿಗೆ ಮಾಡುವ ಅವಮಾನದಂತಾಗಿದೆ. ಇಂತಹ ಘಟನೆಗಳ ಪುನರಾವರ್ತನೆಯಿಂದ ಸರ್ಕಾರ ಮತ್ತು ಶಾಸಕರಿಗೆ ಅಗೌರವ ಸೂಚಿಸಿದಂತಾಗುತ್ತದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಯ ವಿರುದ್ಧ ಆಪಾದಿಸಿದರು. ನಿವೃತ್ತ ಸೈನಿಕ ಕೃಷ್ಣ ದ್ಯಾವನಾಯ್ಕ ಅವರ ಅರಣ್ಯ ಸಾಗುವಳಿ ಕ್ಷೇತ್ರಕ್ಕೆ ಅರಣ್ಯ ಸಿಬ್ಬಂದಿಗಳಿಂದ ಜುಲೈ 30ರಂದು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಯು ಸಮಸ್ತ ದೇಶ ಸೇವೆ ಮಾಡುವ ಸೈನಿಕರಿಗೆ ಅವಮಾನ ಮಾಡಿದಂತಾಗಿದೆ. ಇಂತಹ ಘಟನೆಗಳ ಪುನರಾವರ್ತನೆಯಿಂದ ಸರ್ಕಾರ ಮತ್ತು ಶಾಸಕರಿಗೆ ಅಗೌರವ ಸೂಚಿಸಿದಂತಾಗುತ್ತದೆ ಎಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅರಣ್ಯ ಇಲಾಖೆಯ ವಿರುದ್ಧ ಆಪಾದಿಸಿದರು. ಅವರು ಇಂದು ಸ್ಥಳೀಯ ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರೊಂದಿಗೆ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಅವರು ನಿಯೋಗದೊಂದಿಗೆ ಭೇಟಿಯಾಗಿ ಅರಣ್ಯ ಇಲಾಖೆಯಿಂದ ಸೈನಿಕ ಕುಟುಂಬದ ಮೇಲೆ ಆಗಿರುವ ದೌರ್ಜನ್ಯದ ಕುರಿತು ಮಾತನಾಡುತ್ತಾ ಹೇಳಿದರು. ಮಾನಸಿಕ ಅಸ್ವಸ್ಥನಾಗಿ ಜೀವನ ನಡೆಸುತ್ತಿರುವ ಸೈನಿಕನ ತಾಯಿ ಸೀತಾ ದ್ಯಾವನಾಯ್ಕ ಹೊಸೂರು ಅವರು ತಹಶೀಲ್ದಾರ್ ಅವರಿಗೆ ದೌರ್ಜನ್ಯದ ಘಟನೆಗಳನ್ನು ವಿವರವಾಗಿ ವಿವರಿಸಿ ಆದಂತ ಅನ್ಯಾಯದ ಕುರಿತು ಕಣ್ಣೀರು ಹಾಕಿದರು. ನಿವೃತ್ತ ಸೈನಿಕನ ಒಕ್ಕಲೆಬ್ಬಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಕಾನೂನು ಬಾಹಿರ ಮತ್ತು ಕಾನೂನು ವಿಧಿವಿಧಾನ ಅನುಸರಿಸದೆ ಬೃಹತ್ ಸಂಖ್ಯೆಯ ಪೊಲೀಸ್ ಮತ್ತು ಅರಣ್ಯ ಸಿಬ್ಬಂದಿಗಳಿಂದ ಕಾರ್ಯ ಜರುಗಿಸುವ ಕುರಿತು ತಹಶೀಲ್ದಾರ್ ಮಂಜುಳಾ ನಾಯಕ್ ಮುಂದೆ ಹೋರಾಟಗಾರರ ವೇದಿಕೆಯ ಪ್ರಮುಖರು ಅಭಿಪ್ರಾಯ ವ್ಯಕ್ತಪಡಿಸಿದರು. ಸಿಪಿಐ ಸೀತಾರಾಮ್, ಪಿಎಸ್ಐ ನಾಗಪ್ಪ ಬೋವಿ ಚರ್ಚೆಯಲ್ಲಿ ಸೂಕ್ತ ಸಲಹೆ ಸೂಚನೆ ನೀಡಿದರು. ಸಂಚಾಲಕ ಮಹಾಬಲೇಶ್ವರ ನಾಯ್ಕ ಬೇಡ್ಕಣಿ, ತಾಲೂಕಾ ಸಂಚಾಲಕ ಸಂಕೇತ್ ಹಲಗೇರಿ, ನಾಗಪತಿ ಗೌಡ ಹುಕ್ಕಳ್ಳಿ, ಮಂಜುನಾಥ್ ಮಡಿವಾಳ್ ಮುಟ್ಟಳ್ಳಿ, ಸೀತಾರಾಮ್ ಗೌಡ, ಮೋಹನ್ ಕಾನಕ್ಕಿ, ಬಿಡಿ ನಾಯ್ಕ್ ಕುರುಗೆತೋಟ, ದಿನೇಶ್ ನಾಯ್ಕ್ ಬೇಡ್ಕಣಿ, ಕಾರ್ಲಿಸ್ ಫರ್ನಾಂಡಿಸ್ ಮಾವಿನಗುಂಡಿ, ರಾಮಚಂದ್ರ ನಾಯ್ಕ್, ಅಬ್ದುಲ್ ಸುಬಾನ್, ವಾಸು ನಾಯ್ಕ್, ತಿಮ್ಮ ತ್ಯಾರ್ಸಿ, ಅಣ್ಣಪ್ಪ ನಾಯ್ಕ್ ಅಕ್ಕುಂಜಿ, ಬಿಎನ್ ನಾಯ್ಕ್, ರಾಜು ಕಿರೇಗೌಡ, ಮಂಜುನಾಥ್ ನಾಯ್ಕ್, ಜಯವಂತ್ ನಾಯ್ಕ್ ತ್ಯಾರ್ಸಿ ಮುಂತಾದವರು ಚರ್ಚೆಯಲ್ಲಿ ಭಾಗವಹಿಸಿದರು. ದೌರ್ಜನ್ಯ ಘಟನೆಗಳ ಕುರಿತು ವಿಚಾರಿಸಿ ಮೇಲಿನ ಅಧಿಕಾರಿಗಳ ಗಮನಕ್ಕೆ ತಂದು ಕ್ರಮ ಜರುಗಿಸಲಾಗುವುದು ಎಂದು ತಹಶೀಲ್ದಾರ್ ಮಂಜುಳಾ ನಾಯಕ್ ಅವರು ನಿಯೋಗಕ್ಕೆ ಭರವಸೆ ನೀಡಿದರು. ಒಕ್ಕಲೆಬ್ಬಿಸುವ ಕುರಿತು ಶಾಸಕರ ಗಮನಕ್ಕೆ ತರಲಾಗಿತ್ತು ಎಂದು ಚರ್ಚೆಯಲ್ಲಿ ಅಧ್ಯಕ್ಷ ರವೀಂದ್ರ ನಾಯ್ಕ್ ಸಭೆಯಲ್ಲಿ ಉಪಸ್ಥಿತರಿದ್ದ ಆರ್ಎಫ್ಒ ಉಷಾ ಕಬ್ಬೇರ್ ಅವರಿಗೆ ಪ್ರಶ್ನಿಸಿದಾಗ ಶಾಸಕರ ಗಮನಕ್ಕೆ ತರದ ಅಂಶವನ್ನ ಸಭೆಯಲ್ಲಿ ಉತ್ತರಿಸಿದರು. ಆರ್ಎಫ್ಒ ಅವರ ಉತ್ತರಕ್ಕೆ ಅಸಮಾಧಾನಗೊಂಡ ಹೋರಾಟಗಾರರ ಪ್ರಮುಖರು ಕ್ಷೇತ್ರಕ್ಕೆ ಬರುವಾಗ ಶಾಸಕರ ಗಮನಕ್ಕೆ ತರುತ್ತೀರಿ, ಬಂದ ನಂತರ ಶಾಸಕ ಮತ್ತು ಸರ್ಕಾರದ ವಿರುದ್ಧ ಕಾರ್ಯ ಮಾಡಿ ಶಾಸಕ ಮತ್ತು ಸರ್ಕಾರದ ಹೆಸರನ್ನ ಕೆಡಿಸುತ್ತೀರಿ ಎಂದು ಉಗ್ರ ರೂಪದಲ್ಲಿ ಅರಣ್ಯವಾಸಿಗಳು ಧ್ವನಿ ಎತ್ತುವ ಪ್ರಸಂಗ ಸಭೆಯಲ್ಲಿ ಜರುಗಿರುವುದು ವಿಶೇಷವಾಗಿತ್ತು. ಕೆನರಾ ಪ್ಲಸ್ ನ್ಯೂಸ್, ಸಿದ್ದಾಪುರ.